ಸೀಸನ್ ಅಲ್ಲಿ ಎಷ್ಟು ವೋಟ್ ಬಂದಿರಬಹುದು? 12 to 13 CR. 8ರಿಂದ 10 ಕೋಟಿ. 37 crores. ನಿನ್ನೆ ಸುದೀಪಣ ವೋಟಿಂಗ್ ಲಿಸ್ಟ್ ಒಳಗಡೆ ರಿವ್ಯೂ ಮಾಡಿದಾಗ ಒಳಗಡೆ ಅಂತೂ ಥಂಡ ಹೊಡೆದಿರ್ತಾರೆ. ಯಾಕಂದ್ರೆ ಇಷ್ಟು ವೋಟ್ ಅಂತೂ ನಮಗೆ ಬಿದ್ದಿರಲ್ಲ. ಯಾಕಂದ್ರೆ 37 ಕೋಟಿ ವೋಟ್ ಬಿದ್ದಾವಂದ್ರು 100% ಅಂತೂ ಯಾರಿಗಂತೂ ತಲೆ ಹಾಪಾಗ್ಬಿಟ್ಟಿರ್ತಾರೆ. ಯಾಕಂದ್ರೆ ಕನ್ಫರ್ಮ್ ಗೊತ್ತಿದ್ದಿದ್ರೆ ಗಿಲ್ಲಿ ವಿನ್ನರ್ ಆಗ್ತಾ ಅಂತ ಒಳಗಿನವ್ರಿಗೆ ಗೊತ್ತಾಗ್ಬಿಟ್ಟಿತ್ತು. ಯಾಕಂದ್ರೆ ಅಷ್ಟ ಲೀಡಿಂಗ್ ವೋಟ್ ಬಂದಾವಂದ್ರೆ ನಮಗಂತೂ ಬಿದ್ದಿರಲ್ಲ. ಯಾಕಂದ್ರೆ ಕಾವ್ಯಾಗಂತೂ ಬಿದ್ದಿರಲ್ಲ, ರಘುವಣ ಅಂತೂ ಬಿದ್ದಿರಲ್ಲ, ಧನುಷ್ ಅಂತೂ ಬಿದ್ದಿರಲ್ಲ. ಇನ್ನು ಅಶ್ವಿನಿ ಮೇಡಮ್ಗೆ, ರಕ್ಷಿತಾಗ, ಗಿಲ್ಲಿ, ಸೊ ಈ 3 ಮಂದಿ ಕಂಪ್ಯಾರಿಸನ್ ಆಗ ಒಳಗಿದ್ದವ್ರು ಕನ್ಫರ್ಮ್ ಆಕೈತಿ. ನನಗಂತೂ ಇಷ್ಟು ಓಟ್ ಬಿದ್ದಿರಲ್ಲ. ಇದು 100% ವಿನ್ನರ್ ಯಾರಂತ ಒಳಗಿನಿದ್ದ 5 ಮಂದಿಗೂ ಗೊತ್ತಾಗಿರ್ತೈತಿ. ಸೊ 100% ಅಂತೂ ಕ್ಲಿಯರ್ ಆಗಿ ಗಿಲ್ಲಿ ಅಂತೂ ನೆಕ್ಸ್ಟ್ ಲೆವೆಲ್ ಓಟ್ ಬಿದ್ದಾವ್ರಿ. 37 ಕೋಟಿ ಅಂದ್ರೆ ಸಾಧಾರಣ ಅಲ್ರಿ. ಯಾಕಂದ್ರೆ ಇಡೀ ಕರ್ನಾಟಕ, ಉತ್ತರ ಕರ್ನಾಟಕ ಅನ್ನೋದ ಈ ಲೆವೆಲ್ ಕ್ರೇಜ್ ಅಂದ್ರೆ ಗಿಲ್ಲಿ ಫಸ್ಟ್ ಟೈಮ್ ಬಿಗ್ ಬಾಸ್ ನಾಗ ಗಿಲ್ಲಿ ಕ್ರೇಜ್ ಇದೆ ಈ ಲೆವೆಲ್. ಯಾಕಂದ್ರೆ ಬಿಗ್ ಬಾಸ್ ಸೀಸನ್ 12 ಮಟ್ಟ ಅಂತೂ ಯಾರು ರೆಕಾರ್ಡ್ ಬ್ರೇಕ್ ಮಾಡಿದಿಲ್ಲ. ಯಾಕಂದ್ರೆ ಲಾಸ್ಟ್ ಸೀಸನ್ ಹನುಮಂತಣ್ಣ ಅಂತೂ 5 ಕೋಟಿ ಚಿಲ್ಲರ ತಗೊಂಡಿತ್ತು. ಬಟ್ ಈ ಸಲ 37 ಕೋಟಿ ಅಂದ್ರೆ ಯಾವ ಲೆವೆಲ್ ಮಂದಿ ಕ್ರೇಜ್ ಆಗಿ ಓಟ್ ಹಾಕ್ಯಾರಂದ್ರೆ, ಯಾಕಂದ್ರೆ ಒಂದ ನೋಡ್ರಿ ಎಂಟರ್ಟೈನ್ಮೆಂಟ್. ಯಾಕಂದ್ರೆ ಸಾಯಂಕಾಲ 9 ಗಂಟೆ ಟಿವಿ ಮುಂದೆ ಕುಂತಾಗ ನಗಸೂರ್ ಬೇಕ್ರಿ. ಯಾಕಂದ್ರೆ ಅಳಸೂರ್ ಬೇಡ, ಎಲ್ಲ ಕಿತ್ತಾಡೋದ್ರಾಗೂ ಬೇಡ. ಸೊ ಒಂದ್ ಕಡೆ ಗಿಲ್ಲಿ ಅಂತೂ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಟ್ಟು ಎಂಟರ್ಟೈನ್ಮೆಂಟ್ ಕೊಟ್ಟಾನೆ. ಅದಕ್ಕೆ ಗಿಲ್ಲಿಗೆ ಇಷ್ಟಪಡತ್ತಾರ. ಹೆಂಗ್ ಜೆನ್ಯೂನ್ ಹೆಂಗದಾರ, ಹೊರಗಡೆ ಹೆಂಗದ, ಮನ್ಯಾಗ ಹಂಗದಾನೆ, ಬಿಗ್ ಬಾಸ್ ನಾಗು ಹಂಗದಾನೆ. ಸೊ ಅದಕ್ಕೆ ಎಲ್ಲರೂ ಮಂದಿ ಇಷ್ಟಪಟ್ಟು ಬಿಗ್ ಬಾಸ್ ನಾಗ ಈ ಸಲ ಗಿಲ್ಲಿಗೆ 37 ಕೋಟಿ ಚಿಲ್ಲರ ಓಟ್ ಹಾಕ್ಯಾರ ಅಂದ್ರೆ ಗ್ರೇಟ್ ಅಂತೀನಿ. ಯಾಕಂದ್ರೆ ಒಂದು ಹಿಸ್ಟ್ರಿ ಇದೆ. ಯಾಕಂದ್ರೆ ಬಿಗ್ ಬಾಸ್ ಸೀಸನ್ 12 ಮಟ್ಟ ಅಂತೂ ಇಷ್ಟು ಓಟ್ ಅಂದ್ರು 100% ಯಾರಿಗೂ ಬಿದ್ದಿಲ್ಲ, ಬೀಳೋದು ಇಲ್ಲ, ಮುಂದೆ ಮೋಸ್ಟ್ಲಿ ಬೀಳೋದಿಲ್ಲ ಅಂತ. ಯಾಕಂದ್ರೆ ಡೌಟ್ ರೀ. ಯಾಕಂದ್ರೆ ಲಾಸ್ಟ್ ಸೀಸನ್ ಆಗ ಹನುಮಂತನಾಗ ಬರೀ 5.5 ಕೋಟಿ ಸಿಕ್ಕಿದ್ದು. ಸೊ ಲೀಡಿಂಗ್ ನಾಗ ಗೆದ್ದಿದ್ದ ಅಂತಂದ್ರೆ 37 ಕೋಟಿ ಗೆದ್ದಾರಂದ್ರೆ ಅಷ್ಟು ಓಟ್ನಾಗ. ಸೊ ಟೋಟಲಿ ಬಿಗ್ ಬಾಸ್ ಸೀಸನ್ 12 ಕಪ್ ಅಂತೂ ಗಿಲ್ಲಿ 100% ತಗೊಂಡ್ ಹೋಗ್ತಾನೆ. ಇವತ್ತು ತಗೊಂಡು ಹೋಗಬೇಕ.